ಚಿಕ್ಕಂದಿನಿಂದಲೂ ಚಿಕ್ಕಪ್ಪನೆಂದರೆ ನನಗೆ ತುಂಬ ಅಚ್ಚುಮೆಚ್ಚು. ನಾನು ಅಪ್ಪ ಅಮ್ಮನಿಗಿಂತಲೂ ಹೆಚ್ಚಾಗಿ ಅವರಿಗೆ ತುಂಬ ಹತ್ತಿರವಾಗಿದ್ದೆ. ನಾನು ದೊಡ್ಡವಳಾಗುತ್ತಾ ಬಂದಂತೆ ನನ್ನ ಹಾಗೂ ಚಿಕ್ಕಪ್ಪನ ನಡುವಿನ ಸಂಬಂಧ ಕೂಡ ಗಟ್ಟಿಯಾಗತೊಡಗಿತ್ತು. ನಾನೀಗ ಪ್ರೌಢಾವಸ್ಥೆಗೆ ತಲುಪಿದ್ದೆ. ನನ್ನ ಗೆಳತಿಯರಲ್ಲಿ ಗಂಡು ಮತ್ತು ಹೆಣ್ಣಿನ ಬಗ್ಗೆ ಹೊಸ ಹೊಸ ವಿಷಯವನ್ನು ತಿಳಿದುಕೊಂಡಿದ್ದೆ. ಚಿಕ್ಕಪ್ಪನೊಂದಿಗೆ ನನ್ನ ಗೆಳೆತನ ಎಷ್ಟು ಆಳವಾಗಿತ್ತೆಂದರೆ ನಾನು ಎಲ್ಲ ವಿಷಯವನ್ನು ಅವರಲ್ಲಿ ಹಂಚಿಕೊಳ್ಳುತ್ತಿದ್ದೆ. ಚಿಕ್ಕಪ್ಪನಲ್ಲಿ ಎಲ್ಲ ವಿಷಯವನ್ನು ಹೇಳಿಕೊಂಡರೆ ನನಗೂ ಒಂದು ರೀತಿಯ ಸಮಾಧಾನವಾಗುತ್ತಿತ್ತು. ಹಾಗೆ ಒಂದು ದಿನ ಅಪ್ಪ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಚಿಕ್ಕಪ್ಪನಿಗೆ ತುಂಬ ತಲೆನೋವಿತ್ತು. ಚಿಕ್ಕಪ್ಪ ಹೇಳಿದರು, ಚಾಂದನಿ, ನನಗೆ ತುಂಬ ತಲೆನೋವು. ಚಹಾ ಮಾಡಿಕೊಂಡು ನನ್ನ ಕೋಣೆಗೆ ತೆಗೆದುಕೊಂಡು ಬಾ. ನಾನು ಬೇಗ ಚಹಾ ಮಾಡಿಕೊಂಡು ಚಿಕ್ಕಪ್ಪನ ಕೋಣೆಗೆ ಹೊರಟು ಬಂದೆ. ಚಿಕ್ಕಪ್ಪ ಚಹಾವನ್ನು ಬದಿಯ ಟೇಬಲ್ ಮೇಲೆ ಇಡಲು ಹೇಳಿದನು. ನಾನು ಚಹಾವನ್ನು ಟೇಬಲ್ ಮೇಲಿಟ್ಟು ಕೋಣೆಯಿಂದ ಹೊರಡುತ್ತಿದ್ದೆ. ಚಿಕ್ಕಪ್ಪ ನನ್ನನ್ನು ತಡೆದು ಹೇಳಿದರು, ಇಂದು ಮನೆಯಲ್ಲಿ ಯಾರೂ ಇಲ್ಲ. ನಿನಗೆ ಒಬ್ಬಳಿಗೆ ಹೆದರಿಕೆ ಆಗಬಹುದು. ಅದಕ್ಕಾಗಿ ನನ್ನ ಬಳಿ ಮಲಗಿಕೋ. ನಿನಗೆ ಹೊಸ ಹೊಸ ವಿಡಿಯೋಗಳನ್ನು ತೋರಿಸುತ್ತೇನೆ ಎಂದು ತಮ್ಮ ಕೋಣೆಯಲ್ಲಿ ಇರಲು ಹೇಳಿದರು. ನಾನು ಕೂಡ ಒಪ್ಪಿಕೊಂಡೆ. ಚಿಕ್ಕಪ್ಪ ವಿಡಿಯೋವನ್ನು ತೋರಿಸಿದರು. ವಿಡಿಯೋವನ್ನು ನೋಡಿ ನಾನು ತುಂಬ ಖುಷಿಪಟ್ಟೆ. ಮುಂದೆ ಚಿಕ್ಕಪ್ಪ ಹೇಳಿದ ಮಾತಿಗೆ, ನನ್ನ ಹೆಸರು ಚಾಂದನಿ. ನನಗೀಗ 15 ವರ್ಷ ವಯಸ್ಸು. ಈಗಷ್ಟೇ ನಾನು 9ನೇ ತರಗತಿ ಪಾಸ್ ಮಾಡಿದ್ದೆ. ನನಗೆ ಓದುವುದೆಂದರೆ ತುಂಬ ಇಷ್ಟವಾಗಿತ್ತು. ಆದರೆ ನನ್ನ ತಂದೆಯವರು ನನ್ನ ಓದಿಗೆ ವಿರುದ್ಧವಾಗಿದ್ದರು. ಆಗ ನಾನು ಅಮ್ಮ ಮತ್ತು ಚಿಕ್ಕಪ್ಪನಲ್ಲಿ ಹೇಳಿದೆ, ನಾನು ಮುಂದೆ ಓದಬೇಕು. ನೀವಿಬ್ಬರೂ ನನಗೆ ಸಹಾಯ ಮಾಡಿ. ಪ್ಲೀಸ್, ಅಪ್ಪನಿಗೆ ಹೇಗಾದರೂ ಮಾಡಿ ಒಪ್ಪಿಸಿ. ಅಮ್ಮ ತುಂಬ ಪ್ರಯತ್ನಪಟ್ಟರು. ಆದರೆ ಅಪ್ಪ ಒಪ್ಪಿಕೊಳ್ಳಲಿಲ್ಲ. ಏಕೆಂದರೆ ಇದಕ್ಕೆ ಅವರು ಕೊಟ್ಟ ಕಾರಣವೇನೆಂದರೆ, ಇಂದಿನ ದಿನಗಳಲ್ಲಿ ಹುಡುಗ ಹುಡುಗಿಯರು ಕಾಲೇಜಿನಲ್ಲಿ ಓದುವುದಕ್ಕಿಂತ ಹೆಚ್ಚಾಗಿ ಪ್ರೀತಿ ಪ್ರೇಮದಲ್ಲಿ ಮುಳುಗುತ್ತಾರೆ. ಆಗ ಚಿಕ್ಕಪ್ಪ ಅಪ್ಪನಿಗೆ ಎಲ್ಲವನ್ನೂ ತಿಳಿಸಿ ಹೇಳುತ್ತಾ ನನ್ನ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡರು. ಅವಳು ಆ ರೀತಿ ಮಾಡುವುದಿಲ್ಲ ಮತ್ತು ಕೇವಲ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಳ್ಳುತ್ತಾಳೆ ಎಂದು ಅವರು ನನ್ನ ಬಗ್ಗೆ ಗ್ಯಾರಂಟಿ ಕೊಟ್ಟರು. ಆಗಲೇ ಅಪ್ಪ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಲು ಒಪ್ಪಿಕೊಂಡರು ಮತ್ತು ಚಿಕ್ಕಪ್ಪನಲ್ಲಿ ಹೇಳಿದರು, ಇಂದಿನಿಂದ ಚಾಂದನಿಯ ಜವಾಬ್ದಾರಿಯನ್ನು ನೀನೇ ವಹಿಸಿಕೊಳ್ಳಬೇಕು. ಒಂದು ವೇಳೆ ಅವಳೇನಾದರೂ ಈ ಮನೆಗೆ ಕಳಂಕ ತರುವ ಕೆಲಸ ಮಾಡಿದರೆ ಚಾಂದಿನಿಯ ಜೊತೆಗೆ ನಿನ್ನನ್ನು ಕೂಡ ಅಪರಾಧಿಯನ್ನಾಗಿ ಮಾಡಲಾಗುವುದು ಎಂದಾಗ ಚಿಕ್ಕಪ್ಪ ಹೇಳಿದರು, ಅಣ್ಣ, ನೀವೇನು ಚಿಂತೆ ಮಾಡಬೇಡಿ. ನಾನು ಚಾಂದನಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನನಗೆ ಚಿಕ್ಕಪ್ಪನ ಮನಸ್ಸಿನಲ್ಲಿ ಏನಿದೆ ಮತ್ತು ಅವರೇಕೆ ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಗೊತ್ತಿರಲಿಲ್ಲ. ಆದರೆ ಖುಷಿಯ ವಿಚಾರ ಏನೆಂದರೆ ನನ್ನ ಹಾಗೂ ಚಿಕ್ಕಪ್ಪನ ನಡುವಿನ ಗೆಳೆತನ ಇಷ್ಟೊಂದು ಆಳವಾಗಿ ಮುಂದೆ ಸಾಗುತ್ತದೆ ಎಂದು ನಾನು ಎಂದೂ ಊಹಿಸಿರಲಿಲ್ಲ. ಕೆಲವೇ ದಿನಗಳಲ್ಲಿ ಚಿಕ್ಕಪ್ಪ ನನ್ನನ್ನು ಕರೆದುಕೊಂಡು ಹೋಗಿ ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದರು. ಮೊದಮೊದಲು ನಾನು ಮನಸ್ಸಿಟ್ಟು ಓದತೊಡಗಿದೆ ಮತ್ತು ಕಾಲೇಜಿನಲ್ಲಿ ಯಾರೊಂದಿಗೂ ಅಷ್ಟೊಂದು ಫ್ರೀಯಾಗಿ ಬೆರೆಯುತ್ತಿರಲಿಲ್ಲ. ಕಾಲೇಜಿನಲ್ಲಿ ಏನೇ ಘಟನೆ ನಡೆದರೂ ರಾತ್ರಿ ಬಂದು ನಾನು ಚಿಕ್ಕಪ್ಪನಿಗೆ ಎಲ್ಲ ವಿಷಯವನ್ನು ಹೇಳುತ್ತಿದ್ದೆ. ಚಿಕ್ಕಪ್ಪ ಕೂಡ ನನ್ನೊಂದಿಗೆ ತುಂಬ ಫ್ರೀಯಾಗಿ ಸ್ನೇಹಿತನಂತೆ ಇರುತ್ತಿದ್ದರು. ಚಿಕ್ಕಪ್ಪ ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಎಂದು ನನಗೆ ಅನಿಸುತ್ತಿತ್ತು. ಏಕೆಂದರೆ ಚಿಕ್ಕಮ್ಮ ಹಳ್ಳಿಯಲ್ಲಿರುತ್ತಿದ್ದಳು. ನೌಕರಿಗಾಗಿ ಚಿಕ್ಕಪ್ಪ ಪಟ್ಟಣದಲ್ಲಿರುವ ನಮ್ಮ ಮನೆಯಲ್ಲಿ ಇರುತ್ತಿದ್ದರು. ನಂತರ ಕಾಲೇಜಿನಲ್ಲಿ ನನಗೆ ಒಂದು ಹುಡುಗಿಯೊಂದಿಗೆ ಗೆಳೆತನವಾಯಿತು. ಅವಳ ಜೊತೆ ಗೆಳೆತನ ಮಾಡಿದ ಮೇಲೆ ನನ್ನ ಜೀವನ ಬದಲಾಯಿತು. ಅವಳ ಮದುವೆ ಫಿಕ್ಸ್ ಆಗಿದೆ ಎಂದು ಅವಳು ನನಗೆ ಹೇಳಿದಳು. ಒಂದು ದಿನ ಅವಳ ಮದುವೆಯಾಗುವ ಹುಡುಗನನ್ನು ಕೂಡ ನನಗೆ ಪರಿಚಯ ಮಾಡಿಸಿದಳು. ನನ್ನ ಗೆಳತಿ ನನಗೆ ಹೇಳಿದಳು, ನಮ್ಮಿಬ್ಬರ ಮದುವೆ ಫಿಕ್ಸ್ ಆಗಿರುವುದರಿಂದ ನಾವು ಈಗ ಎಲ್ಲ ಎಲ್ಲೆಯನ್ನು ಮೀರಿದ್ದೇವೆ. ಅದರಿಂದ ನಮ್ಮಿಬ್ಬರಲ್ಲಿ ಈಗ ಯಾವುದೇ ಮುಚ್ಚುಮರೆ ಇಲ್ಲ. ನನಗೆ ಅವಳ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಬೇಕೆಂಬ ಆಸೆಯಾಯಿತು. ಅದನ್ನೆಲ್ಲ ತಿಳಿದುಕೊಳ್ಳುವ ವಯಸ್ಸು ನನ್ನದಾಗಿರಲಿಲ್ಲ. ನಾನು ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ತುಂಬ ಸುಲಭವಾಗಿ ತಪ್ಪು ದಾರಿಯಲ್ಲಿ ಸಾಗುವ ವಯಸ್ಸು ನನ್ನದಾಗಿತ್ತು ಮತ್ತು ಈಗ ಹಾಗೆಯೇ ಆಗತೊಡಗಿತ್ತು. ಅವಳು ಹೇಳುವ ಈ ಎಲ್ಲ ವಿಷಯಗಳ ಕಡೆಗೆ ನನಗೆ ಆಸಕ್ತಿ ಮೂಡುತ್ತಿತ್ತು. ನಾನು ನನ್ನ ಗೆಳತಿ ಹಾಗೂ ಅವಳ ಬಾಯ್ಫ್ರೆಂಡ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡೆ. ನನಗಂತೂ ಯಾವುದೇ ಹುಡುಗರ ಪರಿಚಯವಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಈ ರೀತಿ ಯೋಚನೆಗಳು ಬಂದ ತಕ್ಷಣ ಸ್ವತಃ ನಾನೇ ಚಿಕ್ಕಪ್ಪನ ಬಗ್ಗೆ ಯೋಚಿಸುತ್ತಿದ್ದೆ ಮತ್ತು ನಾನು ಸ್ವತಃ ಮನಸ್ಸಿನಲ್ಲಿ ಇದನ್ನೆಲ್ಲ ತಿರಸ್ಕರಿಸುತ್ತಿದ್ದೆ. ನನ್ನಲ್ಲೇ ನಾನು ಮಾತನಾಡಿಕೊಳ್ಳುತ್ತಿದ್ದೆ, ಚಾಂದಿನಿ, ಇದೇನು ಯೋಚನೆ ಮಾಡುತ್ತಿದ್ದೀಯಾ? ಅವನು ನಿನ್ನ ಚಿಕ್ಕಪ್ಪ. ಅವನ ಬಗ್ಗೆ ನೀನು ಆ ರೀತಿ ಯೋಚನೆ ಮಾಡುತ್ತಿದ್ದೀಯಾ ಎಂದು ನನಗೆ ನಾನೇ ಬೈದುಕೊಳ್ಳುತ್ತಿದ್ದೆ. ಆದರೆ ಚಿಕ್ಕಪ್ಪ ನನ್ನೊಂದಿಗೆ ಮಾತನಾಡುವುದು ಮತ್ತು ನಡೆದುಕೊಳ್ಳುತ್ತಿರುವ ರೀತಿಯಿಂದ ನಾನು ಕೂಡ ಅವರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವಂತೆ ಮಾಡಿತು. ಅವರ ಮನಸ್ಸಿನಲ್ಲಿ ಏನಿದೆ ಎಂದು ನನಗಿನ್ನೂ ಅರ್ಥವಾಗಿರಲಿಲ್ಲ. ಒಮ್ಮೊಮ್ಮೆ ಚಿಕ್ಕಪ್ಪ ನನ್ನ ಬಗ್ಗೆ ಇದೇ ರೀತಿ ಯೋಚಿಸುತ್ತಿರಬಹುದು ಎಂದು ಅನಿಸುತ್ತಿತ್ತು. ಆದರೆ ಒಮ್ಮೊಮ್ಮೆ ಅವರು ನನ್ನೊಂದಿಗೆ ತುಂಬ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದರು. ಅವರು ನನಗೆ ನೆನಪು ಮಾಡುತ್ತಿದ್ದರು, ನಿನ್ನ ತಂದೆ ಎಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದಾರೆ. ಒಂದು ವೇಳೆ ನೀನೇನಾದರೂ ತಪ್ಪು ಮಾಡಿದರೆ ನಿನ್ನ ಜೊತೆ ನನ್ನನ್ನು ಕೂಡ ಸಿಕ್ಕಿ ಹಾಕಿಸುತ್ತೀಯಾ? ನಾನು ಕೂಡ ಅಣ್ಣನಿಂದ ದೂರವಾಗಬೇಕಾಗುವುದು. ಚಿಕ್ಕಪ್ಪನ ಈ ಮಾತನ್ನು ಕೇಳಿ ನಾನು ಸ್ವತಃ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೆ. ಹೇಗೆ ಚಳಿಗಾಲದಲ್ಲಿ ಬೆಂಕಿ ಉರಿಯುತ್ತಿದ್ದಾಗ ಬೆಂಕಿಗೆ ಕೈಗಳನ್ನು ನೀಡಿ ಬಿಸಿ ಮಾಡಿಕೊಳ್ಳುತ್ತಾರೋ ಹಾಗೆ ಯೌವನಕ್ಕೆ ಕಣ್ಣಿಲ್ಲ. ನಾನು ಕಾಲೇಜಿಗೆ ಹೋಗುತ್ತಿದ್ದಂತೆ ನನ್ನ ಗೆಳತಿಯರ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದೆ. ಮನೆಗೆ ಬಂದು ಅದರ ಬಗ್ಗೆಯೇ ಯೋಚಿಸುತ್ತಿದ್ದೆ.
ಆ ದಿನ ಚಿಕ್ಕಪ್ಪ ಕೆಲಸದಿಂದ ಬಂದವರೇ ನನ್ನ ಬಳಿ ಬಂದು ಕುಳಿತುಕೊಂಡರು ಮತ್ತು ಕೇಳಿದರು, ಚಾಂದನಿ, ಇಷ್ಟೊಂದು ಆಳವಾಗಿ ಏನು ಯೋಚನೆ ಮಾಡುತ್ತಿದ್ದೀಯಾ? ಆಗ ನಾನು ಚಿಕ್ಕಪ್ಪನ ಕಡೆಗೆ ಒಂದು ರೀತಿಯಲ್ಲಿ ನೋಡುತ್ತಾ ಕೇಳಿದೆ, ಚಿಕ್ಕಪ್ಪ, ನಿನಗೆ ಗೊತ್ತೇನು ಇಂದು ನನ್ನ ಗೆಳತಿಯರು ನನ್ನಲ್ಲಿ ಏನು ಹೇಳಿದರೆಂದು? ಹೀಗೆ ಹೇಳುತ್ತಾ ನಾನು ಪ್ರತಿ ಬಾರಿಯಂತೆ ಇಂದು ಕೂಡ ಚಿಕ್ಕಪ್ಪನಲ್ಲಿ ನನ್ನ ಗೆಳತಿಯರು ಹೇಳಿದ ಎಲ್ಲ ವಿಷಯನೂ ಶೇರ್ ಮಾಡಿಕೊಳ್ಳಬೇಕೆಂದುಕೊಂಡೆ. ನಾನು ಬಾಲ್ಯದಿಂದಲೂ ನನ್ನ ಎಲ್ಲ ವಿಷಯನೂ ಚಿಕ್ಕಪ್ಪನಲ್ಲಿ ಶೇರ್ ಮಾಡಿಕೊಳ್ಳುವುದು ನನ್ನ ಹವ್ಯಾಸವಾಗಿತ್ತು. ಅದು ಯಾವುದೇ ವಿಷಯವಾಗಿರಬಹುದು. ಚಿಕ್ಕಪ್ಪ ನನ್ನನ್ನು ಮೇಲಿಂದ ಕೆಳಕ್ಕೆ ನೋಡುತ್ತಾ ಹೇಳಿದರು, ಹೇಳು, ಏನು ಹೇಳಬೇಕೆಂದಿದೆಯಾ? ನಿನ್ನ ಗೆಳತಿಯರು ಏನು ಹೇಳಿದರು? ಆಗ ನಾನು ಹೇಳಿದೆ, ನನ್ನ ಗೆಳತಿ ಹೇಳುತ್ತಿದ್ದಳು, ಇಂಟರ್ನೆಟ್ನಲ್ಲಿ ಬೇರೆ ಬೇರೆ ರೀತಿಯ ವಿಡಿಯೋಗಳು ಇರುತ್ತವೆ ಮತ್ತು ಆ ವಿಡಿಯೋಗಳಿಂದ ನಮಗೆ ಎಲ್ಲ ರೀತಿಯ ನಾಲೆಜ್ ದೊರೆಯುತ್ತದೆ. ನಾನು ಏನು ಹೇಳುತ್ತಿದ್ದೇನೆಂದರೆ, ನಿಮ್ಮ ಬಳಿಯೂ ಕೂಡ ಮೊಬೈಲ್ ಇದೆ, ಜೊತೆಗೆ ನೆಟ್ ಪ್ಯಾಕೇಜ್ ಕೂಡ ಹಾಕಿದ್ದೀರಿ. ನೀವು ಕೂಡ ಅಂಥ ವಿಡಿಯೋಗಳನ್ನು ನೋಡಿರಬಹುದು. ನಾವೇಕೆ ಇಬ್ಬರು ಸೇರಿ ಅಂಥ ವಿಡಿಯೋಗಳನ್ನು ನೋಡಬಾರದು? ಅದನ್ನು ನೋಡಿ ನಾವೇಕೆ ಖುಷಿ ಪಡಬಾರದು ಎಂದು ನಾನು ನನ್ನ ಮುಖವನ್ನು ಅವರ ಬಳಿ ತೆಗೆದುಕೊಂಡು ಹೋಗಿ ಪಿಸುಗುಟ್ಟುವ ಧ್ವನಿಯಲ್ಲಿ ಹೇಳಿದೆ. ಇಷ್ಟು ಹೇಳಿದ್ದೆ ಅವರು ನನ್ನನ್ನೇ ದುರುಗುಟ್ಟಿ ನೋಡುತ್ತಾ ನಿಂತರು. ಚಿಕ್ಕಪ್ಪ ನನಗೀಗ ಚೆನ್ನಾಗಿ ಬೈಯುತ್ತಾರೆ ಎಂದುಕೊಂಡೆ. ಆದರೆ ಅವರು ಸ್ವಲ್ಪ ಹೊತ್ತಿನವರೆಗೆ ನನ್ನನ್ನೇ ದಿಟ್ಟಿಸಿ ನೋಡಿದರು. ಆನಂತರ ತಮಗೆ ತಾವೇ ಏನೋ ನಿರ್ಧಾರಕ್ಕೆ ಬಂದವರಂತೆ ಮುಗುಳ್ನಕ್ಕರು ಮತ್ತು ನಿಧಾನವಾಗಿ ಪಿಸುಗುಟ್ಟುತ್ತಾ ಹೇಳಿದರು, ನೋಡು ಚಾಂದನಿ, ಇಂತಹ ಮಾತುಗಳನ್ನು ನಿನ್ನ ತಂದೆಯ ಬಳಿ ಹೇಳಬೇಡ. ಹಾಗೇನಾದರೂ ಮಾಡಿದರೆ ನಿನ್ನ ಅಪ್ಪ ನಿನಗೊಂದು ಗತಿ ಕಾಣಿಸುತ್ತಾರೆ ಮತ್ತು ಜೊತೆಗೆ ನನ್ನನ್ನು ಕೂಡ ಮನೆಯಿಂದ ಹೊರ ಹಾಕುತ್ತಾರೆ. ಏಕೆಂದರೆ ನಾನೇ ನಿನ್ನ ಬಗ್ಗೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ನಂತರ ನನಗೂ ಕೂಡ ಈ ಪಟ್ಟಣದಲ್ಲಿ ಉಳಿಯುವುದಕ್ಕೆ ಸಮಸ್ಯೆಯಾಗುವುದು. ಈಗ ವಿಡಿಯೋ ನೋಡುವ ಮಾತಿಗೆ ಬರೋಣ. ಹೇಗೆ ಅಂಥ ವಿಡಿಯೋಗಳನ್ನು ನೋಡಬೇಕೆಂದರೆ, ರಾತ್ರಿ ನನ್ನ ಕೋಣೆಗೆ ಬಾ, ನಾನು ನಿನಗೆ ಎಲ್ಲ ರೀತಿಯ ವಿಡಿಯೋಗಳನ್ನು ತೋರಿಸುತ್ತೇನೆ. ಚಿಕ್ಕಪ್ಪನ ಕಣ್ಣುಗಳಲ್ಲಿ ಒಂದು ರೀತಿಯ ತುಂಟತನವಿತ್ತು. ಆ ಸಮಯದಲ್ಲಿ ನನಗೆ ಅದು ಅರ್ಥವಾಗಲಿಲ್ಲ. ಇದಾದ ಮೇಲೆ ಚಿಕ್ಕಪ್ಪ ತನ್ನ ಕೋಣೆಗೆ ಹೊರಟರು ಮತ್ತು ನಾನು ಕೂಡ ಅಭ್ಯಾಸ ಮಾಡತೊಡಗಿದೆ ಮತ್ತು ಮುಂದಿನ ಸಮಯದ ಬಗ್ಗೆ ಯೋಚಿಸತೊಡಗಿದೆ. ಈಗ ನನ್ನ ಗಮನ ಪುಸ್ತಕದ ಕಡೆಗೆ ಇರಲಿಲ್ಲ. ರಾತ್ರಿ ಏನಾಗಬಹುದು ಎಂದೆಲ್ಲ ಯೋಚಿಸತೊಡಗಿದೆ. ಆದರೆ ಓದುವುದು ಕೂಡ ಅವಶ್ಯವಾಗಿತ್ತು. ಏಕೆಂದರೆ ಓದಿನ ವಿಷಯದಲ್ಲಿ ಚಿಕ್ಕಪ್ಪ ತುಂಬ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದರು. ಅವರು ಹೇಳುತ್ತಿದ್ದರು, ಎಲ್ಲಕ್ಕೂ ಮೊದಲು ನಿನ್ನ ವಿದ್ಯಾಭ್ಯಾಸ, ಆನಂತರ ಮೋಜು ಮಸ್ತಿ ಎನ್ನುತ್ತಿದ್ದರು. ಅವರ ಪ್ರಕಾರ ನಾನು ಓದಿನಲ್ಲಿ ಮುಂದಿದ್ದರೆ ಅಪ್ಪನೂ ಕೂಡ ನನಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡುತ್ತಾರೆ ಎನ್ನುತ್ತಿದ್ದರು. ಅವರ ಈ ಮಾತುಗಳು ನನಗೂ ಕೂಡ ಸರಿ ಎಂದು ಅನಿಸುತ್ತಿತ್ತು. ಆದ್ದರಿಂದ ನಾನು ನನ್ನ ಮನಸ್ಸಿನಿಂದ ಎಲ್ಲ ವಿಚಾರಗಳನ್ನು ತೆಗೆದುಹಾಕಿದೆ ಮತ್ತು ಕಾಲೇಜಿನ ವಿದ್ಯಾಭ್ಯಾಸವನ್ನು ಮಾಡತೊಡಗಿದೆ. ಬೇಗ ಬೇಗ ಎಲ್ಲವನ್ನೂ ಓದಿ ಮುಗಿಸಿದೆ. ರಾತ್ರಿ ಹತ್ತಿರ ಬರುತ್ತಿದ್ದಂತೆ ನನ್ನ ಎದೆಯಲ್ಲೂ ಕೂಡ ತಳಮಳ ಉಂಟಾಯಿತು. ನನ್ನ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ ರಾತ್ರಿ ಚಿಕ್ಕಪ್ಪನ ಕೋಣೆಗೆ ಹೊರಟು ಬಂದೆ. ನಾನು ಕೋಣೆಯೊಳಗೆ ಬಂದಾಗ ಚಿಕ್ಕಪ್ಪ ಹುಡುಗಿಯರ ಮ್ಯಾಗಜಿನ್ ನೋಡುತ್ತಿದ್ದರು. ನನ್ನನ್ನು ನೋಡುತ್ತಿದ್ದಂತೆ ಅವರು ಮುಗುಳ್ನಕ್ಕು ಆ ಮ್ಯಾಗಜಿನನ್ನು ಅಡಗಿಸಿಟ್ಟರು. ಅದು ಚಳಿಗಾಲದ ಸಮಯವಾಗಿತ್ತು. ದಿನ ಕಳೆದಂತೆ ಚಳಿಯೂ ಕೂಡ ಹೆಚ್ಚಾಗುತ್ತಿತ್ತು. ಇಂದು ರಾತ್ರಿ ಕೂಡ ತುಂಬ ಚಳಿಯಾಗಿತ್ತು. ಆದ್ದರಿಂದ ನಾನು ಕೋಣೆಯೊಳಗೆ ಹೋದವಳೆ ಬೆಡ್ನ ಚಾದರದೊಳಗೆ ತೂರಿಕೊಂಡೆ. ಶಾಲನ್ನು ಹೊದ್ದು ಚಿಕ್ಕಪ್ಪನ ಬಳಿ ಅಂಟಿಕೊಂಡು ಕುಳಿತುಕೊಂಡೆ ಮತ್ತು ಹೇಳಿದೆ, ಬೇಗ ನನಗೆ ವಿಡಿಯೋ ತೋರಿಸು, ಇಲ್ಲಾಂದರೆ ಅಪ್ಪ ಬರುವ ಸಮಯವಾಗುತ್ತದೆ. ಈಗ ಚಿಕ್ಕಪ್ಪ ಹೆಚ್ಚು ಸಮಯ ವ್ಯರ್ಥ ಮಾಡದೆ ನನಗೆ ಇಂಟರ್ನೆಟ್ನ ವಿಡಿಯೋಗಳನ್ನು ತೋರಿಸತೊಡಗಿದರು. ವಿಡಿಯೋ ನೋಡುತ್ತಿದ್ದಂತೆ ನನ್ನಲ್ಲಿ ಹಲವಾರು ಬದಲಾವಣೆಗಳು ಉಂಟಾದವು. ಕೆಲವಷ್ಟೇ ವಿಡಿಯೋಗಳನ್ನು ಮಾತ್ರ ನೋಡಿದೆವು. ಅಷ್ಟರಲ್ಲಿ ಅಪ್ಪ ಕೋಣೆಯೊಳಗೆ ಬಂದರು ಮತ್ತು ಹೇಳಿದರು, ಇಷ್ಟೊಂದು ರಾತ್ರಿಯಲ್ಲಿ ಚಿಕ್ಕಪ್ಪನ ಕೋಣೆಯಲ್ಲಿ ಏನು ಮಾಡುತ್ತಿದ್ದೀಯಾ? ಬೇಗ ನಿನ್ನ ಕೋಣೆಗೆ ಹೋಗು. ಅಪ್ಪ ತುಂಬ ಕಠಿಣ ಸ್ವಭಾವದವರಾಗಿದ್ದರು. ನಾನು ಅವರಿಗೆ ತುಂಬ ಹೆದರುತ್ತಿದ್ದೆ. ಅಪ್ಪ ಜೋರು ಧ್ವನಿಯಲ್ಲಿ ಹೇಳುತ್ತಿದ್ದಂತೆ ಎಲ್ಲವನ್ನೂ ಮರೆತು ನಾನು ನನ್ನ ಕೋಣೆಗೆ ಓಡಿ ಬಂದೆ. ನಾನು ಮತ್ತೆ ಯೋಚಿಸಿದೆ. ಅಪ್ಪ ಚಿಕ್ಕಪ್ಪನ ಕೋಣೆಯಿಂದ ಹೊರ ಹೋದ ತಕ್ಷಣ ಮತ್ತೆ ನಾನು ಚಿಕ್ಕಪ್ಪನ ಕೋಣೆಗೆ ಹೋಗಬೇಕು ಎಂದು ಅಂದುಕೊಂಡೆ. ಆದರೆ ಈ ರಾತ್ರಿ ಅಪ್ಪನಿಗೆ ಚಿಕ್ಕಪ್ಪನ ಕೋಣೆಯಲ್ಲಿ ತುಂಬ ಅರ್ಜೆಂಟ್ ಕೆಲಸವಿರಬೇಕು ಎಂದೆನಿಸುತ್ತಿದೆ. ಅದಕ್ಕಾಗಿಯೇ ಅಪ್ಪ ತುಂಬ ಹೊತ್ತಿನವರೆಗೆ ಚಿಕ್ಕಪ್ಪನ ಕೋಣೆಯಲ್ಲಿದ್ದರು ಮತ್ತು ನಾನು ಹೀಗೆ ಕಾಯುತ್ತಾ ಕುಳಿತೆ. ಯಾವಾಗ ಅಪ್ಪ ಚಿಕ್ಕಪ್ಪನ ಕೋಣೆಯಿಂದ ಹೊರ ಹೋದರೋ ನನಗೆ ಯಾವಾಗ ನಿದ್ದೆ ಬಂತೋ ಗೊತ್ತೇ ಆಗಲಿಲ್ಲ. ಮಾರನೇ ದಿನವೂ ಕೂಡ ನಾನು ಕಾಲೇಜಿನಿಂದ ಮರಳಿ ಬಂದ ಮೇಲೆ ರಾತ್ರಿಯಾಗುವುದನ್ನೇ ಕಾಯತೊಡಗಿದೆ. ಏಕೆಂದರೆ ನಾನು ಕೆಲವು ವಿಡಿಯೋಗಳನ್ನು ನೋಡಿದ್ದೆ. ಆದಷ್ಟು ಬೇಗ ನನ್ನ ಕೆಲಸಗಳನ್ನು ಮುಗಿಸಿ ಚಿಕ್ಕಪ್ಪನ ಕೋಣೆಗೆ ಹೊರಟು ಬಂದೆ. ಆಗ ಚಿಕ್ಕಪ್ಪ ಹೇಳಿದರು, ಈಗ ನಾನು ನನ್ನ ಆಫೀಸ್ನ ಕೆಲವು ಕೆಲಸಗಳನ್ನು ಸರಿ ಮಾಡುತ್ತಿದ್ದೇನೆ. ನೀನು ಒಂದು ಕೆಲಸ ಮಾಡು, ಸ್ವಲ್ಪ ಹೊತ್ತು ಬಿಟ್ಟು ಬಾ, ಆಗ ನಾನು ನಿನಗೆ ವಿಡಿಯೋಗಳನ್ನು ತೋರಿಸುತ್ತೇನೆ ಎಂದರು. ನಾನು ಬೆಳಿಗ್ಗೆಯಿಂದಲೂ ವಿಡಿಯೋಗಳನ್ನು ನೋಡಬೇಕೆಂದು ಹಾತೊರೆಯುತ್ತಿದ್ದೆ. ಅದಕ್ಕಾಗಿ ನಾನು ಸಿಟ್ಟಿನಿಂದ ಕುಳಿತುಕೊಂಡೆ. ನನ್ನ ಮೊಬೈಲ್ಗೂ ಕೂಡ ಅವಶ್ಯಕತೆಗೆ ಅನುಸಾರ ಅಲ್ಪ ಸ್ವಲ್ಪ ನೆಟ್ ಪ್ಯಾಕ್ ಹಾಕಲಾಗಿತ್ತು. ತಕ್ಷಣ ನನ್ನ ಮೊಬೈಲ್ನ ನೆಟ್ ಪ್ಯಾಕ್ ಆನ್ ಮಾಡಿದೆ. ನನ್ನ ಮೊಬೈಲಿಗೆ ಹೊಸ ನಂಬರ್ನಿಂದ ಒಂದು ಮೆಸೇಜ್ ಬಂತು. ಅವರು ಕಳಿಸಿದ ಮೆಸೇಜ್ ನೋಡಿ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅದನ್ನೇ ನೋಡತೊಡಗಿದೆ. ಇಲ್ಲಿಯವರೆಗೂ ನಾನು ಆ ಫೋಟೋವನ್ನೇ ನೋಡುತ್ತಿದ್ದೆ. ಆಗ ಆ ವ್ಯಕ್ತಿಯ ಮೆಸೇಜ್ ಬರತೊಡಗಿತು. ಅವನು ತುಂಬ ರೊಮ್ಯಾಂಟಿಕ್ ಮೂಡ್ನಲ್ಲಿ ನನ್ನೊಂದಿಗೆ ಚಾಟ್ ಮಾಡುತ್ತಿದ್ದನು.
ನಾನು ಮೊದಲೇ ಹತಾಶೆಯಲ್ಲಿದ್ದೆ. ಆದ್ದರಿಂದ ನಾನು ಕೂಡ ತಕ್ಷಣ ಉತ್ತರ ನೀಡತೊಡಗಿದೆ. ಆಗ ಮತ್ತೆ ನನಗೆ ನೆನಪಾಯಿತು, ಈ ವಿಷಯವನ್ನು ಕೂಡ ನಾನು ಚಿಕ್ಕಪ್ಪನಿಗೆ ಹೇಳಬೇಕು ಎಂದುಕೊಂಡೆ. ನಾನು ತಕ್ಷಣ ಚಿಕ್ಕಪ್ಪನ ಕೋಣೆಗೆ ಬಂದೆ. ಆದರೆ ಅವರ ಕೋಣೆಯ ಬಾಗಿಲು ಬಂದಾಗಿತ್ತು. ಪುನಃ ನನ್ನ ಕೋಣೆಗೆ ಬಂದು ಆ ಅಪರಿಚಿತ ಹುಡುಗನೊಂದಿಗೆ ಚಾಟಿಂಗ್ ಮಾಡತೊಡಗಿದೆ. ಆ ಸಮಯದಲ್ಲಿ ನಾನು ಅವನೊಂದಿಗೆ ಚಾಟಿಂಗ್ ಮಾಡುತ್ತಾ ಹೇಳಿದೆ, ನಾನು ನಿನ್ನನ್ನು ನೋಡಬೇಕು ಮತ್ತು ಅವನಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಲು ಹೇಳಿದೆ. ಆದರೆ ಅವನು ತಿರಸ್ಕರಿಸಿದನು. ಈಗ ನಾನು ನನ್ನ ಕೋಣೆಯಿಂದ ಹೊರಬಂದು ನೋಡಿದಾಗ ನನ್ನ ದೃಷ್ಟಿ ಚಿಕ್ಕಪ್ಪನ ಮೇಲೆ ಬಿತ್ತು. ಅವರು ಟೆರೆಸ್ ಮೇಲಕ್ಕೆ ಹೋಗುತ್ತಿದ್ದರು. ಅವರ ಕೈಯಲ್ಲಿ ಮೊಬೈಲ್ ಇತ್ತು. ನಾನು ಚಕಿತಳಾದೆ. ಇಷ್ಟೊಂದು ರಾತ್ರಿಯಲ್ಲಿ ಅವರು ಟೆರೆಸ್ಗೆ ಏಕೆ ಹೋಗುತ್ತಿದ್ದಾರೆ? ರಾತ್ರಿ 12 ಗಂಟೆಯಾಗುತ್ತಾ ಬಂದಿತ್ತು. ನನಗೆ ನಿದ್ದೆ ಕೂಡ ಬರಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಿತ್ತು. ಚಿಕ್ಕಪ್ಪನೇ ನನ್ನೊಂದಿಗೆ ಹೊಸ ನಂಬರ್ನಿಂದ ಈ ರೀತಿ ಚಾಟಿಂಗ್ ಮಾಡಿ ಮಾತನಾಡುತ್ತಿದ್ದಾರೆಯೇ ಎಂದು ಸಂಶಯಪಟ್ಟೆ. ಹೀಗೆ ನಾನು ಚಿಕ್ಕಪ್ಪನ ಬಗ್ಗೆ ಯೋಚಿಸುತ್ತಿದ್ದೆ. ನನ್ನ ಕಣ್ಣಿಗೆ ಯಾವಾಗ ನಿದ್ದೆ ಹತ್ತಿತ್ತೋ ಗೊತ್ತಾಗಲಿಲ್ಲ. ಆಗ ನಾನು ಒಂದು ಕನಸನ್ನು ಕಂಡೆ. ಆ ಕನಸಿನಲ್ಲಿ ಚಿಕ್ಕಪ್ಪ ಯಾವುದೋ ಒಂದು ಕೆಲಸ ಮಾಡಲು ಹೇಳುತ್ತಿದ್ದರು. ತಕ್ಷಣ ನಾನು ಎಚ್ಚರವಾಗಿ ಕಣ್ಣು ತೆರೆದೆ. ಬೆಳಿಗ್ಗೆ ಎದ್ದು ನೋಡಿದಾಗ ಚಿಕ್ಕಪ್ಪನ ಮೂಡ್ ತುಂಬ ಚೆನ್ನಾಗಿತ್ತು. ಅವರು ನನ್ನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದರು. ಇದಕ್ಕೂ ಮೊದಲು ನಾನು ಕಾಲೇಜಿಗೆ ನಡೆದುಕೊಂಡೇ ಹೋಗುತ್ತಿದ್ದೆ. ಆ ದಿನ ಚಿಕ್ಕಪ್ಪ ಹೇಳಿದರು, ನಾನೇ ನಿನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡುತ್ತೇನೆ ಎಂದು. ಹೇಳಿದಾಗ ನಾನು ಅವರ ಜೊತೆ ಕಾಲೇಜಿಗೆ ಹೊರಟು ಬಂದೆ. ಕಾಲೇಜ್ ಮುಗಿದು ಗೇಟ್ನಿಂದ ಹೊರಬರುತ್ತಿದ್ದಂತೆ ನನಗೆ ಮತ್ತೊಂದು ಅಚ್ಚರಿ ಕಾದಿತ್ತು. ಚಿಕ್ಕಪ್ಪ ನನಗಾಗಿ ಗೇಟ್ನಲ್ಲಿ ಕಾಯುತ್ತಿದ್ದರು. ನಾನು ಇಂದು ತುಂಬ ಉದಾಸೀನತೆಯಿಂದ ಇದ್ದೆ. ಏಕೆಂದರೆ ನನ್ನ ಗೆಳತಿ ನನ್ನೊಂದಿಗೆ ಕೋಪ ಮಾಡಿಕೊಂಡಿದ್ದಳು. ನಮ್ಮಿಬ್ಬರಿಗೂ ಜಗಳವಾಗಿತ್ತು. ದಾರಿ ಮಧ್ಯದಲ್ಲಿ ಚಿಕ್ಕಪ್ಪ ಏಕೆ ಸಪ್ಪಗಿದ್ದೀಯಾ ಎಂದು ಕೇಳಿದರು. ನನ್ನ ಗೆಳತಿಯೊಂದಿಗೆ ಜಗಳವಾಗಿದೆ. ನನ್ನ ಮೂಡ್ ತುಂಬ ಹಾಳಾಗಿದೆ ಎಂದು ನಾನು ಹೇಳಿದೆ. ಆಗ ಚಿಕ್ಕಪ್ಪ, ಸರಿ, ನಾನು ನಿನ್ನ ಮೂಡನ್ನು ಸರಿ ಮಾಡುತ್ತೇನೆ ಎಂದು ಹೇಳಿ ನನ್ನನ್ನು ಬಿರಿಯಾನಿ ತಿನ್ನಲು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಬಂದರು. ನನಗೆ ಬಿರಿಯಾನಿ ತುಂಬ ಇಷ್ಟ ಎಂದು ಅವರಿಗೆ ಗೊತ್ತಿತ್ತು. ಮತ್ತೆ ನಾವಿಬ್ಬರು ಅಲ್ಲಿ ಕುಳಿತು ಬಿರಿಯಾನಿ ತಿಂದೆವು. ಕೋಲ್ಡ್ ಕೂಡ ಕುಡಿದೆವು. ಚಿಕ್ಕಪ್ಪ ಅಲ್ಲಿಯೂ ಕೂಡ ನನ್ನೊಂದಿಗೆ ಜೋಕ್ ಮಾಡುತ್ತಿದ್ದರು. ನಂತರ ನಾನು ಚಿಕ್ಕಪ್ಪನೊಂದಿಗೆ ಮನೆಗೆ ಬಂದೆ. ಆ ದಿನ ಅಪ್ಪ ಅಮ್ಮ ಇಬ್ಬರು ಮನೆಯಲ್ಲಿ ಇರಲಿಲ್ಲ. ಬಹುಶಃ ಅವರು ಯಾರೋ ಸಂಬಂಧಿಕರ ಮನೆಗೆ ಹೋಗಿದ್ದರು. ಆಗ ಚಿಕ್ಕಪ್ಪ ನನಗೆ ಕೇಳಿದರು, ನಿನಗೆ ಮತ್ತೊಮ್ಮೆ ವಿಡಿಯೋ ನೋಡಬೇಕೆಂಬ ಮನಸ್ಸಾಗಲಿಲ್ಲವೇ? ಆಗ ನಾನು ಹೇಳಿದೆ, ಚಿಕ್ಕಪ್ಪ, ನಾನು ಮೊದಲೇ ನೋಡಾಯ್ತು ಎಂದಾಗ ಚಿಕ್ಕಪ್ಪ ಅಚ್ಚರಿಗೊಂಡು ನನ್ನ ಕಡೆ ನೋಡಿದರು ಮತ್ತು ಕೇಳಿದರು, ನಿನ್ನ ಬಳಿ ಅತಿ ಕಡಿಮೆ ನೆಟ್ ಪ್ಯಾಕೇಜ್ ಇರುವುದು. ನೀನು ಹೇಗೆ ನೋಡಿದೆ? ನನಗೆ ಒಬ್ಬ ಹೊಸ ಗೆಳೆಯ ಸಿಕ್ಕಿದ್ದಾನೆ. ಅವನೇ ಎಲ್ಲವನ್ನೂ ಕಳಿಸಿದ್ದಾನೆ. ನಾನು ರಾತ್ರಿ ನಿಮಗೆ ಹೇಳಬೇಕೆಂದು ಬಂದಿದ್ದೆ. ಆದರೆ ನೀವು ಮಲಗಿದ್ರಿ. ನಾನು ಇದನ್ನು ಚಿಕ್ಕಪ್ಪನಿಗೆ ಹೇಳಿದಾಗ ಅವರು ಪುನಃ ಯೋಚನೆಯಲ್ಲಿ ಮುಳುಗಿದರು ಮತ್ತು ಈಗ ಹೋಗಿ ಬಟ್ಟೆಯನ್ನು ಚೇಂಜ್ ಮಾಡಿ ಬಾ ಎಂದು ಹೇಳಿದರು. ನಾನು ನನ್ನ ರೂಮ್ಗೆ ಹೊರಟು ಬಂದೆ. ನಾನು ಲಾಂಜ್ಗೆ ಮರಳಿದಾಗ ಚಿಕ್ಕಪ್ಪ ನನ್ನ ಮೊಬೈಲ್ನಲ್ಲಿ ಏನನ್ನು ಹುಡುಕುತ್ತಿದ್ದರು. ನಾನು ಅವರ ಕಡೆ ಬರುತ್ತಿರುವುದನ್ನು ನೋಡಿ ಚಿಕ್ಕಪ್ಪ ನನ್ನ ಮೊಬೈಲನ್ನು ಟೇಬಲ್ ಮೇಲೆ ಇಟ್ಟರು. ಮತ್ತೆ ನಾವಿಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ಊಟ ಮಾಡುವಾಗ ನಾನು ಒಮ್ಮೆ ಚಿಕ್ಕಪ್ಪನ ಕಡೆ ನೋಡಿದಾಗ ಅವರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಅವರು ನನ್ನಲ್ಲಿ ಇದನ್ನೇ ಹೇಳಬೇಕೆಂದುಕೊಂಡಿದ್ದಾರೆ. ಆದರೆ ಅವರಿಗೆ ಹೇಳಲಾಗುತ್ತಿಲ್ಲ. ನಾನು ಮನದಲ್ಲೇ ಹೇಳಿಕೊಂಡೆ, ಚಿಕ್ಕಪ್ಪ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿಬಿಡಿ. ನಾನು ನಿಮಗೆ ಇಲ್ಲ ಎಂದು ಹೇಳುವುದಿಲ್ಲ. ಆಗ ನನ್ನ ದೃಷ್ಟಿ ಚಿಕ್ಕಪ್ಪನ ಮುಖದಿಂದ ಅವರ ಮೊಬೈಲ್ ಮೇಲೆ ಬಿತ್ತು. ಏಕೆಂದರೆ ನಾನು ಇಂದು ಕೂಡ ಆ ಅಪರಿಚಿತ ಹುಡುಗನ ಮೆಸೇಜಿಗಾಗಿ ಕಾಯುತ್ತಿದ್ದೆ. ಅವನು ಇಲ್ಲಿವರೆಗೂ ಇಂದು ಮೆಸೇಜ್ ಮಾಡಿರಲಿಲ್ಲ. ಸದ್ಯ ಚಿಕ್ಕಪ್ಪ ಕೂಡ ನನ್ನಲ್ಲಿ ಏನೋ ಹೇಳಬೇಕೆಂದುಕೊಂಡಿದ್ದರು. ತಕ್ಷಣ ನಾನು ಮೊಬೈಲ್ ಎತ್ತಿಕೊಂಡೆ ಮತ್ತು ನಾನೇ ಆ ನಂಬರ್ಗೆ ಮೆಸೇಜ್ ಮಾಡತೊಡಗಿದೆ. ತಕ್ಷಣ ಚಿಕ್ಕಪ್ಪ ನನ್ನ ಕೈಯಿಂದ ಮೊಬೈಲ್ ಕಿತ್ತುಕೊಂಡರು. ಅವರು ಹೊಟ್ಟೆ ಕಿಚ್ಚುಪಟ್ಟುಕೊಳ್ಳುತ್ತಿದ್ದಾರೆ ಎಂದು ನಾನು ಅಂದುಕೊಂಡೆ. ಆಗ ಚಿಕ್ಕಪ್ಪ ಹೇಳಿದರು, ಚಾಂದನಿ, ಊಟ ಮಾಡುವಾಗ ಮೊಬೈಲ್ ಬಳಸುವುದು ಒಳ್ಳೆಯದಲ್ಲ. ಆದ್ದರಿಂದ ಮೊಬೈಲ್ ನನಗೆ ಕೊಡು ಎಂದು ಹೇಳುತ್ತಾ ಚಿಕ್ಕಪ್ಪ ನನ್ನ ಮೊಬೈಲನ್ನು ತಮ್ಮ ಬಳಿ ಇಟ್ಟುಕೊಂಡರು. ನಾನು ಬೇಗ ಊಟ ಮುಗಿಸಿದೆ ಮತ್ತು ಚಿಕ್ಕಪ್ಪನಿಗೆ ಹೇಳಿದೆ, ಈಗಲಾದರೂ ನನ್ನ ಮೊಬೈಲನ್ನು ನನ್ನ ಕೈಗೆ ಕೊಡಿ. ಆಗ ಚಿಕ್ಕಪ್ಪ ಹೇಳಿದರು, ಆಯಿತು, ಕೊಡುತ್ತೇನೆ. ಈಗ ನೀನು ಪಾತ್ರೆಯನ್ನು ವಾಶ್ ಮಾಡಿ ನನ್ನ ಕೋಣೆಗೆ ಬಾ. ನಾನು ಹಾಗೇ ಮಾಡಿದೆ. ನಾನು ಬೇಗನೆ ಪಾತ್ರೆಗಳನ್ನು ತೊಳೆದೆ ಮತ್ತು ಓದಲು ಕುಳಿತುಕೊಂಡೆ. ರಾತ್ರಿ 11 ಗಂಟೆಯಾಗುತ್ತಿತ್ತು. ಆಗ ನಾನು ಚಿಕ್ಕಪ್ಪನ ಕೋಣೆಗೆ ಬಂದು ಹೇಳಿದೆ, ಈಗಲಾದರೂ ನನಗೆ ನನ್ನ ಮೊಬೈಲ್ ಕೊಡಿ. ನನ್ನ ಗೆಳೆಯನೊಂದಿಗೆ ನಾನು ಮಾತನಾಡಬೇಕು. ಆಗ ಚಿಕ್ಕಪ್ಪ ಹೇಳಿದರು, ನನಗೆ ತುಂಬ ತಲೆನೋಯುತ್ತಿದೆ. ಹೋಗು, ನನಗಾಗಿ 1 ಕಪ್ ಚಹಾ ಮಾಡಿಕೊಂಡು ಬಾ. ನಾನು ಚಹಾ ಮಾಡಲು ಕಿಚನ್ ರೂಮಿಗೆ ಬಂದೆ. ಚಹಾ ತೆಗೆದುಕೊಂಡು ಬಂದು ಚಿಕ್ಕಪ್ಪನ ಕೋಣೆಯ ಟೇಬಲ್ ಮೇಲೆ ಇಟ್ಟೆ ಮತ್ತು ಕೋಣೆಯಿಂದ ಹೊರಬರತೊಡಗಿದೆ. ಆಗ ಚಿಕ್ಕಪ್ಪ ನನ್ನನ್ನು ಹಿಡಿದುಕೊಂಡು ಹೇಳಿದರು, ಇಂದು ನೀನು ನನ್ನ ಕೋಣೆಯಲ್ಲೇ ಇರಬೇಕು ಎಂದಾಗ ನಾನು ತುಂಬ ಅಚ್ಚರಿಯಿಂದ ಚಿಕ್ಕಪ್ಪನನ್ನು ನೋಡತೊಡಗಿದೆ. ಏಕೆಂದರೆ ಇಂದು ನಾನು ಆ ಹುಡುಗನೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಬೇಕಿತ್ತು. ಆಗ ನಾನು ಉದ್ದೇಶಪೂರ್ವಕವಾಗಿ ನನ್ನ ಕೋಣೆಗೆ ಮರಳಿ ಹೋಗುತ್ತೇನೆ ಎಂದು ಚಿಕ್ಕಪ್ಪನಿಗೆ ಹೇಳಿ ಚಿಕ್ಕಪ್ಪನಿಂದ ತಪ್ಪಿಸಿಕೊಂಡು ಕೋಣೆಯಿಂದ ಹೊರಬರಲು ಶುರು ಮಾಡಿದೆ. ಆದರೆ ಚಿಕ್ಕಪ್ಪ ನಾನು ರೂಮಿನಿಂದ ಹೊರ ಹೋಗುವುದನ್ನು ತಡೆದರು ಮತ್ತು ಹೇಳಿದರು,
ನಿನಗೆ ನಾನು ಏನು ಹೇಳಿದ್ದೇನೋ ಅಷ್ಟೇ ಮಾಡು ಎಂದು ಅವರು ಕಠಿಣ ಸ್ವರದಲ್ಲಿ ಹೇಳಿದರು ಮತ್ತು ನನ್ನನ್ನು ತಮ್ಮ ಬೆಡ್ ಮೇಲೆ ಮಲಗಲು ಹೇಳಿದರು. ನಾನು ಉಪಾಯವಿಲ್ಲದೆ ಚಿಕ್ಕಪ್ಪನ ಬೆಡ್ ಮೇಲೆ ಮಲಗಿಕೊಂಡೆ. ನಂತರ ಇಡೀ ರಾತ್ರಿ ಅವರು ನನ್ನ ಮೊಬೈಲನ್ನು ಹಿಡಿದುಕೊಂಡು ಕುಳಿತುಕೊಂಡಿದ್ದರು. ನನ್ನ ಮೊಬೈಲ್ ಬಳಸುತ್ತಿದ್ದರು. ನನಗೂ ಕೂಡ ಮಲಗಲು ಬಿಡಲಿಲ್ಲ. ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ನನಗೆ ಹೇಳಿದರು, ನಿನಗೆ ವಿಡಿಯೋವನ್ನು ಕಳಿಸುತ್ತಿರುವ ಆ ಹುಡುಗ ಯಾರೆಂದು ನೀನು ತಿಳಿದುಕೊಳ್ಳಬೇಕೇನು ಎಂದಾಗ ಚಿಕ್ಕಪ್ಪನ ಮಾತು ಕೇಳಿ ನಾನು ತುಂಬ ಖುಷಿಯಾದೆ ಮತ್ತು ಹೇಳಿದೆ, ಹೌದು, ನಾನು ಆ ಹುಡುಗನನ್ನು ನೋಡಬೇಕು. ತಕ್ಷಣ ಚಿಕ್ಕಪ್ಪ ಮೊಬೈಲನ್ನು ನನ್ನ ಕೈಗಿಟ್ಟು ಹೇಳಿದರು, ನೋಡು, ಈ ಫೋಟೋವನ್ನು ಗಮನವಿಟ್ಟು ನೋಡು. ನಾನು ಆ ಫೋಟೋನು ನೋಡಿ ದಂಗಾಗಿ ಹೋದೆ, ಏಕೆಂದರೆ ಆ ಹುಡುಗ ನನ್ನ ಗೆಳತಿ ಮದುವೆಯಾಗುವ ಹುಡುಗನಾಗಿದ್ದನು. ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಚಿಕ್ಕಪ್ಪನ ಕಡೆ ನೋಡತೊಡಗಿದೆ. ನನ್ನ ಕಣ್ಣಿಂದ ಕಣ್ಣೀರು ಜಾರತೊಡಗಿತ್ತು. ಆಗ ಚಿಕ್ಕಪ್ಪ ಹೇಳಿದರು, ನೀನು ಯಾವಾಗ ನನಗೆ ಈ ಹುಡುಗನ ಬಗ್ಗೆ ಹೇಳಿದ್ದೀಯೋ ಅವಶ್ಯವಾಗಿ ಯಾರೋ ನಿನ್ನನ್ನು ಮೂರ್ಖಳನ್ನಾಗಿ ಮಾಡುತ್ತಿದ್ದಾರೆ ಎಂದು ನನಗೆ ಆಗಲೇ ಅರ್ಥವಾಗಿತ್ತು. ಆಗಲೇ ನಾನು ನಿನ್ನ ಮೊಬೈಲ್ ನಂಬರಿಂದ ಈ ಹುಡುಗನೊಂದಿಗೆ ನಿನ್ನ ಹೆಸರಿನಲ್ಲಿ ಚಾಟಿಂಗ್ ಮಾಡಲು ಶುರು ಮಾಡಿದೆ. ಅವನು ವಿಡಿಯೋ ಕಾಲ್ನಿಂದ ನಿನ್ನ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವನಿದ್ದನು. ನಾನು ಅವನಿಗೆ ಹೆದರಿಸದೇ ಇದ್ದರೆ ಅಥವಾ ಧಮಕಿ ಹಾಕದೇ ಇದ್ದರೆ ನಿನ್ನ ಹೆಸರು ಹಾಳಾಗುತ್ತಿತ್ತು, ನಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರು ಬರುತ್ತಿತ್ತು. ಆನಂತರ ನಿನ್ನ ಅಪ್ಪ ನನ್ನ ಮೇಲೂ ಕೂಡ ಆರೋಪ ಮಾಡುತ್ತಿದ್ದರು. ಚಾಂದಿನಿ ಮಗಳೇ, ನಿನ್ನ ಈಗಿನ ವಯಸ್ಸು ಒಳ್ಳೆಯ ವಿಷಯಗಳನ್ನು ಕಲಿಯುವ ವಯಸ್ಸಾಗಿದೆ. ಅದರ ಬದಲು ಈ ವಯಸ್ಸಿನಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡುವ ಅಥವಾ ನಮಗೆ ಕೆಟ್ಟದನ್ನು ಉಂಟು ಮಾಡುವ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸಬಾರದು. ಇಂತಹ ಕೆಟ್ಟ ವಿಷಯಗಳಿಂದ, ಕೆಟ್ಟ ಕೆಲಸಗಳಿಂದ ನಿನ್ನನ್ನು ನೀನು ರಕ್ಷಿಸಿಕೊಂಡಿರು. ನೀನು ನನ್ನ ಜೊತೆ ಆ ರೀತಿ ಮಾತನಾಡುತ್ತಿದ್ದಾಗ ನಾನು ಚಿಕ್ಕ ಹುಡುಗಿ, ಅರಿವಿಲ್ಲದೆ ಮಾತನಾಡುತ್ತಿದ್ದಾಳೆ, ಜೋಕ್ ಮಾಡುತ್ತಿದ್ದಾಳೆ ಎಂದು ಗಮನ ಕೊಡುತ್ತಿರಲಿಲ್ಲ. ಆನಂತರ ನನಗೆ ಅರಿವಾಯಿತು, ಇದರ ಬಗ್ಗೆ ಗಮನ ಕೊಡದೇ ಇರುವುದರ ಬದಲು ನಾನು ಇದರ ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ನಿನಗೆ ಅರ್ಥ ಮಾಡಿಸಬೇಕೆಂದುಕೊಂಡೆ. ಆದರೆ ನಿನ್ನೊಂದಿಗೆ ಕಠೋರವಾಗಿ ನಡೆದುಕೊಂಡು ಹೇಳುವುದರ ಬದಲು ನಿನ್ನೊಂದಿಗೆ ಆತ್ಮೀಯ ಗೆಳೆಯನಂತೆ ನಡೆದುಕೊಂಡೆ. ಒಂದು ವೇಳೆ ಆ ಸಮಯದಲ್ಲಿ ಕಠೋರವಾಗಿ ನಿನ್ನೊಂದಿಗೆ ನಡೆದುಕೊಳ್ಳಲು ಪ್ರಯತ್ನಿಸಿದ್ದರೆ ನೀನು ಕೋಪ ಮಾಡಿಕೊಳ್ಳುತ್ತಿದ್ದೆ. ಮತ್ತೆ ನೀನು ನನ್ನೊಂದಿಗೆ ಯಾವುದೇ ವಿಷಯವನ್ನು ಹಂಚಿಕೊಳ್ಳುತ್ತಿರಲಿಲ್ಲ. ನನ್ನಿಂದ ದೂರವಾಗಿ ಬೇರೆಯವರ ಕೆಟ್ಟ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆ. ಚಿಕ್ಕಪ್ಪನ ಮಾತು ಕೇಳಿ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಅವರು ನನಗೆ ಧೈರ್ಯ ಹೇಳಿ ಸಮಾಧಾನಪಡಿಸಿದರು ಮತ್ತು ಹೇಳಿದರು, ಕಾಲೇಜಿನಲ್ಲಿ ಎಂಥವರೊಂದಿಗೆ ಗೆಳೆತನ ಬೆಳೆಸಿಕೊಳ್ಳಬೇಕೆಂದರೆ ಅವರು ಓದಿನಲ್ಲಿ ಮುಂದಿರಬೇಕೇ ಹೊರತು ಬೇಡವಾದ ವಿಚಾರಗಳಲ್ಲಿ ತೊಡಗಿರುವವರ ಜೊತೆ ಗೆಳೆತನ ಇಟ್ಟುಕೊಳ್ಳಬಾರದು. ಆಗ ನಾನು ಚಿಕ್ಕಪ್ಪನಲ್ಲಿ ಹೇಳಿದೆ, ಈಗ ನಾನು ಕೇವಲ ನನ್ನ ಓದಿನಲ್ಲಿ ಗಮನ ಕೊಡುತ್ತೇನೆ. ಇಂತಹ ಹುಡುಗ ಹುಡುಗಿಯರ ಕೆಟ್ಟ ವಿಚಾರಗಳಲ್ಲಿ ಇನ್ನು ಮುಂದೆ ನಾನೆಂದೂ ತೊಡಗಿಕೊಳ್ಳುವುದಿಲ್ಲ ಮತ್ತು ಚೆನ್ನಾಗಿ ಓದುತ್ತೇನೆ. ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಎಲ್ಲ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ತಮ್ಮ ಜೊತೆ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಇದು ಪಾಲಕರು ಮಕ್ಕಳಿಗೆ ಮಾಡುವ ದೊಡ್ಡ ಅನ್ಯಾಯವಾಗಿದೆ. ಮಕ್ಕಳಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎನ್ನುವುದರ ಅರಿವಾಗುವಂತೆ ಮನೆಯಲ್ಲಿಯೇ ಪಾಠ ಹೇಳಿಕೊಡಬೇಕು. ಶಾಲೆಯಲ್ಲಾಗಲಿ ಅಥವಾ ಕಾಲೇಜಿನಲ್ಲಾಗಲಿ ಯಾವುದೇ ಆ ರೀತಿಯ ಘಟನೆಗಳು ನಡೆದಾಗ ಮಕ್ಕಳು ಅವುಗಳನ್ನು ಪಾಲಕರಲ್ಲಿ ಹಂಚಿಕೊಳ್ಳಬೇಕು. ಇದರಿಂದ ಮುಂದೆ ನಡೆಯುವ ಅನಾಹುತಗಳಿಂದ ರಕ್ಷಿಸಿಕೊಳ್ಳಬಹುದು. ಸರಿ ಯಾವುದು, ತಪ್ಪು ಯಾವುದು, ಇದರ ವ್ಯತ್ಯಾಸವನ್ನು ಮಕ್ಕಳಿಗೆ ಕಲಿಸಬಹುದು. ಏಕೆಂದರೆ ಚಾಂದಿನಿಯಂತೆ ಅವಳ ಹಾಗೂ ಅವಳ ಪರಿವಾರದ ಮರ್ಯಾದೆಯನ್ನು ಕಾಪಾಡಬಹುದು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.